ಎಲ್ಲ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನದ ಬಹುನಿರೀಕ್ಷಿತ MCQ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ 12 ವಿಡಿಯೋ ಸೆಷನ್ಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು MCQ ಪ್ರಶ್ನೋತ್ತರಗಳನ್ನು ಎಲ್ಲವನ್ನು ತಿಳ್ಕೊಂಡಿದ್ದೀವಿ ನಾವು ಎಲ್ಲ ಪ್ರಿವಿಯಸ್ ವಿಡಿಯೋ ಸೆಷನಲ್ಲಿ. ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲವೂ ಲಭ್ಯ ಆಗುತ್ತೆ. ಇವತ್ತು 13ನೇ ಪ್ರಶ್ನೋತ್ತರಗಳ ಒಂದು ಸೆಷನ್ಗೆ ನಾವು ಕಾಲಿಡ್ತಾ ಇದ್ವಿ. ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ 10 ಪ್ರಶ್ನೆಯನ್ನು ನಾವು ಕಳೆದ ಕ್ಲಾಸಲ್ಲಿ ಬಿಡಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ ನೋಡೋಣ ಒಂದು ಕಡೆಯಿಂದ. ಯಾವೆಲ್ಲ ಇದೆ ಅಂತ ಈಗ ನೋಡಿ. ಇಲ್ಲಿ 151ನೇ ಪ್ರಶ್ನೆ, ಕ್ರಿಯಾ ಸಂಶೋಧನೆಯ ಪ್ರಮುಖ ಉದ್ದೇಶ ಅಂತಿದೆ. ಕ್ರಿಯಾ ಸಂಶೋಧನೆಯ ಪ್ರಮುಖ ಉದ್ದೇಶ 4 ಆಪ್ಷನ್ನು: ಹೊಸ ಜ್ಞಾನ ಗಳಿಸುವುದು, ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ವರ್ತನೆಯ ವಿಜ್ಞಾನವನ್ನು ಅಭಿವೃದ್ಧಿಪಡಿಸುವುದು, ಶಾಲೆ ಮತ್ತು ತರಗತಿಗಳಲ್ಲಿ ಶೈಕ್ಷಣಿಕ ಅಭ್ಯಾಸಗಳನ್ನು ಮಾರ್ಪಡಿಸುವುದು, ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಇದೆ ನೋಡಿ, ಇದು ರೈಟ್ ಆನ್ಸರ್ ಆಗುತ್ತೆ. ಕ್ರಿಯಾ ಸಂಶೋಧನೆಯ ಪ್ರಮುಖ ಉದ್ದೇಶ ಯಾವುದಪ್ಪ ಅಂದರೆ ಶಾಲೆ ಮತ್ತು ತರಗತಿಗಳಲ್ಲಿ ಶೈಕ್ಷಣಿಕ ಅಭ್ಯಾಸಗಳನ್ನು ಮಾರ್ಪಾಡು ಮಾಡಬೇಕು, ಅದು ಇದರ ಒಂದು ಪ್ರಮುಖ ಉದ್ದೇಶ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 152, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅಂತ. ಎಸ್ ಅಂದರೆ ವುಮೆನ್ ಎಜುಕೇಷನ್ಗೆ ಪ್ರಯಾರಿಟಿ ಕೊಡಬೇಕು ಅಂತ. ಓನ್ಲಿ ಬಿಕಾಸ್ ಆಫ್ ಏನಕ್ಕೆ ಅಂತ ಒಂದು 4 ಆಪ್ಷನ್ ಇದೆ. ಹೆಣ್ಣು ಮಕ್ಕಳು ಹುಡುಗರಿಗಿಂತ ಹೆಚ್ಚು ಬುದ್ಧಿವಂತರು, ಹುಡುಗರಿಗಿಂತ ಹುಡುಗಿಯರ ಸಂಖ್ಯೆ ಕಡಿಮೆ ಇರುವುದರಿಂದ, ಹಿಂದಿನಿಂದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪಕ್ಷಪಾತ ಧೋರಣೆ ಪಾಲಿಸುವುದರಿಂದ, ಹೆಣ್ಣು ಮಕ್ಕಳು ಮಾತ್ರ ಸಾಮಾಜಿಕ ಬದಲಾವಣೆಯನ್ನು ತರಬರಲು ಅಂತ. ಭಾಳ ಈಸಿ ಇದೆ. ಐ ಥಿಂಕ್ ಆಪ್ಷನ್ ಡಿ ಯಲ್ಲಿ ನೋಡಿ, ಸಾಮಾಜಿಕ ಬದಲಾವಣೆ ತರಲಿಕ್ಕೆ ಸೂಕ್ತವಾದವರು ಅಂತ. ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟು 153ನೇ ಪ್ರಶ್ನೆ ಏನಿದೆ ಅಂತ. ಈಗ ಕ್ವಶನ್ ನಂಬರ್ 153, ಒಳಗೊಳ್ಳುವ ಶಿಕ್ಷಣ ಅಂದರೆ ಸಂಯೋಜನಾ ಶಿಕ್ಷಣಕ್ಕೆ ಮತ್ತೊಂದು ಹೆಸರು ಒಳಗೊಳ್ಳುವ ಶಿಕ್ಷಣ ಅಂತ. ಒಳಗೊಳ್ಳುವ ಶಿಕ್ಷಣವು ಈ ಕೆಳಗಿನ ಯಾವ ರೀತಿಯ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಅಂತ. ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸುವುದಕ್ಕೆ ಒತ್ತು ಕೊಡುತ್ತದೆ, ದೌರ್ಬಲ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಒಳಗೊಳ್ಳುತ್ತದೆ, ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಅಥವಾ ಇತರೆ ರೀತಿಯ ದೌರ್ಬಲ್ಯವುಳ್ಳ ಮಕ್ಕಳನ್ನು ಒಳಗೊಳ್ಳುತ್ತದೆ. ಇನ್ನೊಂದು, ಪ್ರತ್ಯೇಕ ಶಾಲೆಗಳ ಮೂಲಕ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸುತ್ತದೆ ಅಂತ ಇದೀಗ. 153ನೇ ಪ್ರಶ್ನೆ, ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಒಳಗೊಳ್ಳುವ ಶಿಕ್ಷಣವು ಈ ಕೆಳಗಿನ ಯಾವ ರೀತಿಯ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸೂಚಿಸುತ್ತದೆ? ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಅಥವಾ ಇತರೆ ರೀತಿಯ ದೌರ್ಬಲ್ಯವುಳ್ಳ ಮಕ್ಕಳನ್ನು ಒಳಗೊಳ್ಳುತ್ತದೆ. ರೈಟ್ ಆನ್ಸರ್. ನೆಕ್ಸ್ಟ್ 154ನೇದು, ಯಶಸ್ವಿ ಒಳಗೊಳ್ಳುವಿಕೆಗೆ ಕೆಳಗಿನ ಯಾವ ಒಂದು ಅಂಶ ಅಗತ್ಯವಾಗಿರುವುದಿಲ್ಲ ಅಂತ. ಯಶಸ್ವಿ ಒಳಗೊಳ್ಳುವಿಕೆಗೆ ಕೆಳಗಿನ ಯಾವ ಒಂದು ಅಂಶ ಅಗತ್ಯವಾಗಿರುವುದಿಲ್ಲ. ಮೊದಲನೇದು ಪೋಷಕರ ಪಾಲ್ಗೊಳ್ಳುವಿಕೆ, ಸಾಮರ್ಥ್ಯ ಬೆಳೆಸುವಿಕೆ, ಸಂವೇದನಾಶೀಲತೆ ಬೆಳೆಸುವುದು, ಪ್ರತ್ಯೇಕೀಕರಣ ಅಂತ. 154ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ, ಎಸ್ ಆಪ್ಷನ್ ಡಿ, ದಟ್ ಈಸ್ ಪ್ರತ್ಯೇಕೀಕರಣ ಅಂತ ಸರಿಯಾದಂಥ ಆನ್ಸರ್ ಆಗುತ್ತೆ. ಯಶಸ್ವಿ ಒಳಗೊಳ್ಳುವಿಕೆಗೆ ಕೆಳಗಿನ ಯಾವ ಒಂದು ಅಂಶ ಅಗತ್ಯವಾಗಿರುವುದಿಲ್ಲ ಅಂತ ಇದೆ. ಅಗತ್ಯವಾಗಿರಬೇಕಾಗುತ್ತದೆ ಅಂತಲ್ಲ, ಇದು ಅಗತ್ಯವಾಗಿರುವುದಿಲ್ಲ ಅಂತ. ಕೆಲವರೆಲ್ಲ ಐ ಥಿಂಕ್ ಪ್ರಶ್ನೆಯನ್ನು ಪಾಸಿಟಿವ್ ಆಗಿ ಓದ್ಕೋತಾರೆ, ಆನ್ಸರ್ಸ್ನ ನೆಗೆಟಿವ್ ಆಗಿ ಯಾವುದೋ ತಪ್ಪಾಗಿರೋದನ್ನ ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಪ್ರತ್ಯೇಕೀಕರಣ ಅಂತಕ್ಕಂಥದ್ದು ಇಲ್ಲಿ ಯಶಸ್ವಿ ಒಳಗೊಳ್ಳುವಿಕೆಗೆ ಅಗತ್ಯವಾದ ಅಂಶವಾಗಿರೋದಿಲ್ಲ. ಇನ್ನು ಉಳಿದಂತೆ ಪೋಷಕರ ಪಾಲ್ಗೊಳ್ಳುವಿಕೆ, ಸಾಮರ್ಥ್ಯ ಬೆಳೆಸುವಿಕೆ, ಸಂವೇದನಾಶೀಲತೆ ಬೆಳೆಸುವುದು, ಇವೆಲ್ಲವೂ ಕೂಡ ಇಲ್ಲಿ ಈ ಒಂದು ಯಶಸ್ವಿ ಒಳಗೊಳ್ಳುವಿಕೆಗೆ ಅಗತ್ಯವಾದಂಥ ಅಂಶಗಳು. ಆ್ಯಂಡ್ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 155. CBSE ಪಠ್ಯಕ್ರಮದಲ್ಲಿ ನಿಗದಿಪಡಿಸಿರುವ ಗುಂಪು ಯೋಜನಾ ಕಾರ್ಯವು ಒಂದು ಶಕ್ತಿಯುತ ಸಾಧನವಾಗಿದೆ ಏಕೆ ಅಂತ. CBSE ಪಠ್ಯಕ್ರಮದಲ್ಲಿ ನಿಗದಿಪಡಿಸಿರತಕ್ಕಂಥ ಗುಂಪು ಯೋಜನಾ ಕಾರ್ಯವು ಒಂದು ಶಕ್ತಿಯುತ ಸಾಧನವಾಗಿದೆ. ಏನಕ್ಕೆ ಅಂದರೆ ವಿ ವಿಲ್ ಸಿ 4 ಆಪ್ಷನ್ ಆಫ್ ದಿಸ್ ಕ್ವಶನ್. ವೈವಿಧ್ಯತೆಯಲ್ಲಿ ಏಕತೆಯ ಪರಿಕಲ್ಪನೆಯನ್ನು ಉತ್ತೇಜನ ಮಾಡುತ್ತೆ, ಸಾಮಾಜಿಕ ಪಾಲ್ಗೊಳ್ಳುವಿಕೆಯನ್ನು ಸುಗಮಗೊಳಿಸುತ್ತೆ, ಶಿಕ್ಷಕರ ಕಾರ್ಯ ಒತ್ತಡವನ್ನು ಕಡಿಮೆ ಮಾಡುತ್ತೆ, ದೈನಂದಿನ ಬೋಧನೆಯಿಂದ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅಂತ. 155ಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಸಾಮಾಜಿಕ ಪಾಲ್ಗೊಳ್ಳುವಿಕೆಯನ್ನು ಸುಗಮಗೊಳಿಸೋದು, ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಅಂತ. 156ನೇದು, ಒಂಟಿ ಪೋಷಕರ ಮಗುವಿಗೆ ಬೋಧಿಸುವಾಗ ಮಾಡಬೇಕಾದ್ದು ಅಂತ. ಒಂಟಿ ಪೋಷಕರ ಮಗುವಿಗೆ ಬೋಧಿಸುವಾಗ ಮಾಡಬೇಕಾದ್ದು. ಈ ಅಂಶವನ್ನು ಕಡೆಗಣಿಸಿ ಬೇರೆ ಮಕ್ಕಳ ರೀತಿಯಲ್ಲಿಯೇ ಮಗುವನ್ನು ನಡೆಸಿಕೊಳ್ಳುವುದು, ಈ ಮಗುವನ್ನು ಭಿನ್ನವಾಗಿ ನಡೆಸಿಕೊಳ್ಳುವುದು, ಇಂತಹ ಮಗುವಿಗೆ ಕಡಿಮೆ ಅಭ್ಯಾಸ ಕಾರ್ಯ ನೀಡುವುದು, ಅಚಲವಾದ ಮತ್ತು ಸ್ಥಿರವಾದ ವಾತಾವರಣವನ್ನು ಇಲ್ಲಿ ಒದಗಿಸುವುದು ಅಂತ ಇದೆ 156ನೇದು. ಮೊದಲನೇದು, ಈ ಅಂಶವನ್ನು ಕಡೆಗಣಿಸಿ ಬೇರೆ ಮಕ್ಕಳ ರೀತಿಯಲ್ಲೇ ಮಗುವನ್ನು ನಡೆಸಿಕೊಳ್ಳುವುದು ಅಂತಿದೆಯಲ್ಲ, ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 157ನೇದು, ವಂಚಿತ ವರ್ಗದ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳಿಗಿಂತ ಶಿಕ್ಷಕ ನಿರ್ಮಿತ ಪರೀಕ್ಷೆಗಳ ಬಳಕೆಗೆ ಆದ್ಯತೆ ನೀಡಲಾಗುವುದು. ವಂಚಿತ ವರ್ಗದ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳಿಗಿಂತ ಶಿಕ್ಷಕ ನಿರ್ಮಿತ ಪರೀಕ್ಷೆಗಳ ಬಳಕೆಗೆ ಆದ್ಯತೆ ನೀಡಲಾಗುವುದು. ಅಂದರೆ
ಶಿಕ್ಷಕರಿಂದ ನಿರ್ಮಿತವಾದಂಥ ಒಂದು ಪರೀಕ್ಷೆಗಳಿಗೆ ಇಲ್ಲಿ ಏನು ಮಾಡಬೇಕು, ಪ್ರಯಾರಿಟಿಯನ್ನು ಕೊಡಬೇಕು. ಸೊ ವಂಚಿತ ವರ್ಗದ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳಿಲಿಕ್ಕೆ ಅಂತ. ಸೊ ಏನಕ್ಕೆ ರೀಸನ್ಸ್ ಅಂದರೆ, ಆ್ಯಂಡ್ ಒಂದು 4 ಆಪ್ಷನ್ ನೋಡೋಣ ಇಲ್ಲಿ. ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಉನ್ನತ ವರ್ಗದಿಂದ ಬಂದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳು ವಂಚಿತ ವರ್ಗದ ವಿದ್ಯಾರ್ಥಿಗಳ ವಿಶೇಷ ಅಗತ್ಯತೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳ ಅಳತೆಯಲ್ಲಿ ದೊಡ್ಡ ಪ್ರಮಾಣದ ದೋಷಗಳು ಕಂಡುಬರುತ್ತವೆ. ಇನ್ನು ಕೊನೆಯದಾಗಿ ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳು ಸಾಮಾನ್ಯವಾಗಿ ನೋಡಿ ಇಲ್ಲಿದೆ, ಯಾಂತ್ರಿಕ ಸ್ಮೃತಿ ಪರೀಕ್ಷಿಸುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂತ ಇದೆ. ಸೊ 157ನೇ ಪ್ರಶ್ನೆಗೆ ದಟ್ ಈಸ್ ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಪ್ರಮಾಣೀಕೃತಗೊಳಿಸಿದಂಥ ಪರೀಕ್ಷೆಗಳು ವಂಚಿತ ವರ್ಗದ ವಿದ್ಯಾರ್ಥಿಗಳ ವಿಶೇಷ ಅಗತ್ಯತೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಶಿಕ್ಷಕ ನಿರ್ಮಿತ ಪರೀಕ್ಷೆಗಳ ಬಳಕೆಗೆ ಆದ್ಯತೆಯನ್ನು ಕೊಡಬೇಕು. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 158 ನೋಡೋಣ ಈಗ. ಸೊ 158ನೇ ಪ್ರಶ್ನೆ, ವಿಶಿಷ್ಟ ಮಕ್ಕಳನ್ನು ಆರಂಭದಲ್ಲಿಯೇ ಪತ್ತೆ ಹಚ್ಚುವುದು ಪ್ರಮುಖವಾಗಿದೆ ಅಂತ. ವಿಶಿಷ್ಟ ಮಕ್ಕಳನ್ನು ಆರಂಭದಲ್ಲಿಯೇ ಪತ್ತೆ ಹಚ್ಚುವುದು ಪ್ರಮುಖವಾಗಿದೆ. ಬಿಕಾಸ್ ಅನುಷಂಗಿಕ ದೌರ್ಬಲ್ಯಗಳನ್ನು ತಡೆಗಟ್ಟುತ್ತದೆ, ಸಾಮಾನ್ಯ ಮಕ್ಕಳಿಗೆ ಸಮಾನವಾದ ರೀತಿಯ ಅವರ ಸ್ವಯಂ ಪ್ರಯತ್ನಗಳಿಗೆ ಧೈರ್ಯಗಿಡಿಸುತ್ತದೆ, ವಿಶೇಷ ಶಾಲೆಗಳಿಗೆ ಹಾಜರಾಗುವಂತೆ ಅವರ ಮನವೊಲಿಸುತ್ತದೆ, ಅವರ ವಿಶೇಷ ಸ್ಥಾನಮಾನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ನೆರವಾಗುತ್ತೆ ಅಂತ. ಸೊ 158ನೇದಕ್ಕೆ ಆಪ್ಷನ್ ಡಿ 100% ರೈಟ್ ಆನ್ಸರ್ ಆಗುತ್ತೆ. ನೋಡಿ, ವಿಶಿಷ್ಟ ಮಕ್ಕಳನ್ನು ನಾವು ಪ್ರಾರಂಭದಲ್ಲೇ ಪತ್ತೆ ಹಚ್ಚುವುದು ಹೇಗೆ ಅಂತ ಅಂದರೆ, ವಿಶಿಷ್ಟ ಮಕ್ಕಳು ಅಂದರೆ ಸಾಮಾನ್ಯ ಮಕ್ಕಳಿಗಿಂತ ಭಿನ್ನವಾದಂಥ ಮಕ್ಕಳು ಅಷ್ಟೇ. ವಿಶಿಷ್ಟ ಮಕ್ಕಳು ಅಂದರೆ ಅವ್ರನ್ನ ಪ್ರಾರಂಭದಲ್ಲಿ ಹೆಂಗೆ ಪತ್ತೆ ಹಚ್ತೀವಿ ನಾವು, ಅವರ ವಿಶೇಷ ಸ್ಥಾನಮಾನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ನೆರವಾಗುತ್ತೆ ಅಂತ ಆಯಿತಾ. ಹಾಗಾಗಿ ಆ ಒಂದು ರೀಸನ್ನಿಂದ ಅವರನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಅಂತ. ಸೊ ಏನಕ್ಕೆ ಅಂದರೆ, ಸ್ಪೆಷಲ್ ಎಜುಕೇಷನ್ ಅಂದರೆ ಏನು ಅಂತ ಇಲ್ಲಿದೆ. ಇಲ್ಲಿ ವಿಶಿಷ್ಟ ಶಿಕ್ಷಣ ಅಥವಾ ವಿಶೇಷ ಶಿಕ್ಷಣ ಅಂದರೆ ಏನು ಅಂತ, ಎಲ್ಲ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುತ್ತದೆ, ಸಾಮಾನ್ಯ ಶಿಕ್ಷಕರ ಅಗತ್ಯತೆಯನ್ನು ಪೂರೈಸುತ್ತದೆ, ಭಿನ್ನ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳು ಒಂದು ಕೌಶಲದ ಮೇಲೆ ಪ್ರಭುತ್ವಗೊಳಿಸಲು ನೆರವಾಗುತ್ತದೆ, ಭಿನ್ನ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳು ಇತರೆ ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಲು ನೆರವಾಗುತ್ತೆ ಅಂತ ಇದೆ. 100% ಆಪ್ಷನ್ ಡಿ ಇದಕ್ಕೆ. ಸೊ ಸ್ಪೆಷಲ್ ಎಜುಕೇಷನ್ ಅಂದರೆ ಭಿನ್ನ ಸಾಮರ್ಥ್ಯ ಹೊಂದಿರುವ, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವನದೇ ಆದಂಥ ವಿಭಿನ್ನವಾದಂಥ ಸಾಮರ್ಥ್ಯ ಇದ್ದೇ ಇರುತ್ತೆ, ಕೆಪಾಸಿಟಿ, ಅದು ಓದೋದಾಗಿರ್ಬೋದು ಅಥವಾ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು. ಅಂಥ ವಿದ್ಯಾರ್ಥಿಗಳು ಇತರೆ ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಲು ನೆರವಾಗುತ್ತೆ ಅಂತ ವಿಶೇಷ ಶಿಕ್ಷಣ ಅಂದರೆ. ಸೊ ನೆಕ್ಸ್ಟ್ 160ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 160, ಶಿಕ್ಷಕನ ಪ್ರಮುಖ ಜವಾಬ್ದಾರಿ ಆ್ಯಸ್ ಎ ಟೀಚರ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ. 4 ಆಪ್ಷನ್ ಇದೆ. ಮೊದಲನೇದು ಪಾಠ್ಯ ಯೋಜನೆಗಳನ್ನು ಸಿದ್ಧಗೊಳಿಸುವುದು ಮತ್ತು ಅದಕ್ಕನುಗುಣವಾಗಿ ಬೋಧಿಸುವುದು, ಸಾಧ್ಯವಾದಷ್ಟು ಹೆಚ್ಚಿನ ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸುವುದು, ಕಠಿಣವಾದ ಶಿಸ್ತನ್ನು ಕಾಪಾಡಿಕೊಳ್ಳುವುದು, ವಿದ್ಯಾರ್ಥಿಗಳ ವಿವಿಧ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಕಲಿಕೆಗೆ ಅವಕಾಶವನ್ನು ಇಲ್ಲಿ ಒದಗಿಸಿಕೊಡುವುದು ಅಂತ ಇದೆ. ಸೊ 160ನೇ ಪ್ರಶ್ನೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಇದಕ್ಕೆ ರೈಟ್ ಆನ್ಸರು. ವಿದ್ಯಾರ್ಥಿಗಳ ವಿವಿಧ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಕಲಿಕೆಯ ಅವಕಾಶಗಳನ್ನು ಒದಗಿಸಿಕೊಡುವುದು. ನೆಕ್ಸ್ಟು 161ನೇ ಪ್ರಶ್ನೆ, ಒಳಗೊಳ್ಳುವ ಶಿಕ್ಷಣದಲ್ಲಿ ಶಿಕ್ಷಕರ ಯಾವ ಗುಣ ಅತ್ಯಂತ ಕಡಿಮೆ ಪ್ರಾಮುಖ್ಯತೆ ಹೊಂದಿದೆ ಅಂತ. ಒಳಗೊಳ್ಳುವ ಶಿಕ್ಷಣದಲ್ಲಿ ಶಿಕ್ಷಕರ ಯಾವ ಗುಣ ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ನೆಕ್ಸ್ಟು 161, ಮಕ್ಕಳ ಬಗ್ಗೆ ಇರುವ ಸಂವೇದನಾಶೀಲತೆ, ವಿದ್ಯಾರ್ಥಿಗಳ ಬಗ್ಗೆ ವಿಶ್ವಾಸ ಮತ್ತು ತಾಳ್ಮೆ, ವಿದ್ಯಾರ್ಥಿಗಳ ದೌರ್ಬಲ್ಯಗಳ ಬಗ್ಗೆ ಜ್ಞಾನ, ಶಿಕ್ಷಕರ ಸಾಮಾಜಿಕ ಆರ್ಥಿಕ ಸ್ಥಾನಮಾನ ಅಂತ ಇದೆ. ಸೊ ಆಪ್ಷನ್ ಡಿ ಬಂದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಒಳಗೊಳ್ಳುವ ಶಿಕ್ಷಣದಲ್ಲಿ ಶಿಕ್ಷಕರ ಯಾವ ಗುಣ ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅಂದರೆ ಶಿಕ್ಷಕರ ಸಾಮಾಜಿಕ ಆರ್ಥಿಕ ಸ್ಥಾನಮಾನ, ಅದು ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ನೆಕ್ಸ್ಟು ಆ್ಯಂಡ್ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 162, ಸಮನ್ವಯ ತರಗತಿಗಳಲ್ಲಿ ಕೆಳಗಿನ ಯಾವುದು ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ. ಸಮನ್ವಯ ತರಗತಿಗಳಲ್ಲಿ ಕೆಳಗಿನ ಯಾವುದು ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ. ಒಂದು, ಸ್ಪರ್ಧೆ ಮತ್ತು ಶ್ರೇಣಿಗಳ ಮೇಲೆ ಕಡಿಮೆ ಒತ್ತಡ, ಹೆಚ್ಚಿನ ಸಹಕಾರ ಹಾಗೂ ಸಹಯೋಗದ ಚಟುವಟಿಕೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಯ್ಕೆ ಅವಕಾಶ, ಪಠ್ಯ ವಸ್ತುವನ್ನು ಪೂರೈಸಲು ಶಿಕ್ಷಕರಿಂದ ಹೆಚ್ಚಿನ ಪ್ರಯತ್ನ ಅಂತ. ಸ್ಪರ್ಧೆ ಮತ್ತು ಶ್ರೇಣಿಗಳ ಮೇಲೆ ಕಡಿಮೆ ಒತ್ತಡ, ಹೆಚ್ಚಿನ ಸಹಕಾರ ಹಾಗೂ ಸಹಯೋಗದ ಚಟುವಟಿಕೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಯ್ಕೆ ಅವಕಾಶ, ಪಠ್ಯ ವಸ್ತುವನ್ನು ಪೂರೈಸಲು ಶಿಕ್ಷಕರಿಂದ ಹೆಚ್ಚಿನ ಪ್ರಯತ್ನ ಅಂತ ಇದೆ. 162ನೇ ಪ್ರಶ್ನೆ ದಟ್ ಈಸ್ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಇದೆಯಲ್ಲ ನೋಡಿ, ಪಠ್ಯ ವಸ್ತುವನ್ನು ಪೂರೈಸಲು ಶಿಕ್ಷಕರಿಂದ ಹೆಚ್ಚಿನ ಪ್ರಯತ್ನ ಅಂತಿದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 163ನೇ ಪ್ರಶ್ನೆ ಏನಿದೆ ಅಂತ ಇಲ್ಲಿ, ಅವಧಾನ ಕೊರತೆಯ ಅತಿ ಚಟುವಟಿಕೆಯ ದೋಷಕ್ಕೆ ಅಂತ. ADHD ಅಂತ ಅದನ್ನು ಅವಧಾನ ಕೊರತೆಯ ಅತಿ ಚಟುವಟಿಕೆಯ ದೋಷ ಅಂತ ಹೇಳೋದು. ಅದಕ್ಕೆ ಸಂಬಂಧಪಟ್ಟಾಗೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳಬೇಕು ನಾವು. 4 ಸ್ಟೇಟ್ಮೆಂಟ್ ಇದೆ, ಅದು ನೋಡಿಕೊಂಡು ಅವಧಾನ ಕೊರತೆಯ ಅತಿ ಚಟುವಟಿಕೆಯ ದೋಷಕ್ಕೆ ಯಾವುದು ಇಲ್ಲಿ ಸರಿಯಾಗುತ್ತೆ ಅಂತ ಹೇಳಬೇಕು ಒಂದು ಈ 4 ಹೇಳಿಕೆಗಳಲ್ಲಿ. ಸೊ ಆಪ್ಷನ್ ಎ, ಅವಧಾನ ಕೊರತೆಯ ಅತಿ ಚಟುವಟಿಕೆ ದೋಷ ಪ್ರಾಥಮಿಕವಾಗಿ ಸ್ವಲ್ಪ ಅನುವಂಶೀಯತೆಯಿಂದ ಕೂಡಿದ ವರ್ತನಾ ದೋಷವಾಗಿದೆ. ADHDಯು ಹೆಚ್ಚಿನವರಲ್ಲಿ ಅವಧಾನ ಕೊರತೆ ಮತ್ತು ಅತಿ ಚಟುವಟಿಕೆಗಳನ್ನು ಒಳಗೊಳ್ಳುತ್ತೆ. ADHD
ಹುಡುಗರು ಮತ್ತು ಹುಡುಗಿಯರಲ್ಲಿ ಸಮಾನವಾಗಿ ಕಂಡುಬರುತ್ತೆ. ADHD ಮಕ್ಕಳಲ್ಲಿ ಮೆದುಳಿನ ಹಾನಿ ಕಂಡುಬರುತ್ತಿದೆ ಎಂದು ಮೆದುಳಿನ ನಕ್ಷೆಯ ಅಧ್ಯಯನಗಳಿಂದ ತಿಳಿದು ಬಂದಿದೆ ಎಂದು ನಂಬಲಾಗಿದೆ. ಸೊ 163ನೇದಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ADHDಯು ಹೆಚ್ಚಿನವರಲ್ಲಿ ಅವಧಾನ ಕೊರತೆ ಮತ್ತು ಅತಿ ಚಟುವಟಿಕೆಯನ್ನು ಒಳಗೊಳ್ಳುತ್ತೆ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 164ನೇ ಪ್ರಶ್ನೆ ನೋಡಿ. ಈಗ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಒದಗಿಸಬೇಕಾಗಿರುವುದು. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಒದಗಿಸಬೇಕಾಗಿರುವುದು ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ವಿಶೇಷ ಮಕ್ಕಳಿಗೆ ರೂಪಿಸಿದಂಥ ವಿಧಾನಗಳಿಂದ ವಿಶೇಷ ಶಾಲೆಗಳಲ್ಲಿ ವಿಶೇಷ ಶಿಕ್ಷಕರಿಂದ ಅಂತ ಇದೆ. ಸೊ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಬೇಕಾಗಿರುವುದು ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 165ನೇ ಪ್ರಶ್ನೆ ನೋಡೋಣ ಈಗ. ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 165 ಏನಿದೆ ಅಂತ ಇಲ್ಲಿ. ಲಿಂಗ ಪಾತ್ರಗಳನ್ನು ತರಗತಿಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಏನನ್ನು ತಿಳ್ಕೊಳ್ಬೇಕು ಅಂತ. ಲಿಂಗ ಪಾತ್ರಗಳನ್ನು ತರಗತಿಯಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಏನನ್ನು ತಿಳ್ಕೊಳ್ಬೇಕು ಅಂತ. ಆ್ಯಸ್ ಎ ಟೀಚರ್ ಆದವನು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ವಿಭಿನ್ನವಾದ ವೃತ್ತಿಗಳಿವೆ ಅಂತ, ಕುಟುಂಬದಲ್ಲಿ ಮುಂದೆ ದುಡಿಯುವ ವ್ಯಕ್ತಿಗಳಾಗಿರುವುದರಿಂದ ಹುಡುಗರು ಮಾತ್ರ ಶಾಲೆಗೆ ಹಾಜರಾಗಬೇಕು, ಸಮಾಜದಲ್ಲಿರ್ತಕ್ಕಂಥ ಲಿಂಗ ರೂಢ ಕಲ್ಪನೆಗಳನ್ನು ಅರ್ಥಪೂರ್ಣವಾಗಿ ಪರಿಗಣಿಸಬೇಕು, ಮನೆಯ ಕೆಲಸವನ್ನು ಉತ್ಪಾದಕ ಕಾರ್ಯವೆಂದು ಪರಿಗಣಿಸಲಾಗುವುದಿಲ್ಲ ಅಂತ ಇದೆ. ಸೊ 165ನೇದಕ್ಕೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಸಮಾಜದಲ್ಲಿ ಲಿಂಗ ರೂಢ ಕಲ್ಪನೆಗಳನ್ನು ಅರ್ಥಪೂರ್ಣವಾಗಿ ಕನ್ಸಿಡರ್ ಮಾಡಬೇಕು, ಪರಿಗಣಿಸಬೇಕು. ಅದು ಈ ಲಿಂಗ ಪಾತ್ರಗಳನ್ನು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಭಾಳ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶವಾಗುತ್ತೆ. ಸೊ 166 ಸಾಮಾನ್ಯ ತರಗತಿಗಳೊಂದಿಗೆ ಅಥವಾ ಅವುಗಳ ಬದಲಿಗೆ ದೌರ್ಬಲ್ಯವುಳ್ಳ ಮಕ್ಕಳಿಗೆ ಒದಗಿಸುವ ಕಾರ್ಯಕ್ರಮಗಳನ್ನು ಏನೆಂದು ಕರೆಯುತ್ತಾರೆ ಅಂತ. ಸಾಮಾನ್ಯ ತರಗತಿಗಳೊಂದಿಗೆ ಅಥವಾ ಅವುಗಳ ಬದಲಿಗೆ ದೌರ್ಬಲ್ಯವುಳ್ಳ ಮಕ್ಕಳಿಗೆ ಒದಗಿಸುವ ಕಾರ್ಯಕ್ರಮಗಳನ್ನು ಏನೆಂದು ಕರೆಯುತ್ತಾರೆ. ಸಂಪದ್ಭರಿತ ಕಾರ್ಯಕ್ರಮ, ವಿಶೇಷ ಶಿಕ್ಷಣ, ಒಳಗೊಳ್ಳುವ ಶಿಕ್ಷಣ, ಹದಿಹರೆಯದ ಶಿಕ್ಷಣ ಅಂತ. ಸಂಪದ್ಭರಿತ ಕಾರ್ಯಕ್ರಮ, ವಿಶೇಷ ಶಿಕ್ಷಣ, ಒಳಗೊಳ್ಳುವ ಶಿಕ್ಷಣ, ಹದಿಹರೆಯದ ಶಿಕ್ಷಣ ಅಂತ. 166 ಸ್ಪೆಷಲ್ ಎಜುಕೇಷನ್, ವಿಶೇಷ ಶಿಕ್ಷಣ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಸೊ ನೆಕ್ಸ್ಟು 167 ನೋಡೋಣ ಈಗ. ಸಂಶೋಧನೆಗಳು ತೋರಿಸಿರುವಂತೆ ಅಲ್ಪ ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿಯಲ್ಲಿ ಇಡುವುದರಿಂದ ಅಂತ. ಸಂಶೋಧನೆಗಳು ತೋರಿಸುವಂತೆ ಅಲ್ಪ ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿಯಲ್ಲಿ ಇಡುವುದರಿಂದ ಅಂತ ಇದೆ. ಸಾಮಾನ್ಯ ಮಗುವಿನಂತೆಯೇ ಸಾಧನೆ ಮಾಡುತ್ತಾರೆ, ವಿಶೇಷ ತರಗತಿಗಳಲ್ಲಿ ಇಡುವುದಕ್ಕಿಂತ ಹೆಚ್ಚಿನದಾಗಿ ಕಲಿಯುತ್ತಾರೆ, ವಿಶೇಷ ತರಗತಿಗಳಲ್ಲಿ ಕಲಿಯುವರಷ್ಟೇ ಕಲಿಯುತ್ತಾರೆ, ವಿಶೇಷ ತರಗತಿಗಳಲ್ಲಿ ಇಡುವುದರಿಂದ ತಾವು ಕಲಿಯುವುದಕ್ಕಿಂತ ಕಡಿಮೆ ಕಲಿಯುತ್ತಾರೆ ಅಂತ ಇದೆ ಇಲ್ಲಿ. ಸೊ 167ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ವಿಶೇಷ ತರಗತಿಯಲ್ಲಿ ಇಡುವುದಕ್ಕಿಂತ ಹೆಚ್ಚಿನದಾಗಿ ಕಲಿಯುತ್ತಾರೆ. ಅಂದರೆ ಇದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ದಟ್ ಈಸ್ ಸಂಶೋಧನೆಗಳು ತೋರಿಸಿರುವಂತೆ ಅಲ್ಪ ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ಅಂತ. ಅಂದರೆ ಕಡಿಮೆ ಸಮಸ್ಯೆ ಇರತಕ್ಕಂಥ ಮಕ್ಕಳು ಅಂತ, ಅಲ್ಪ ಪ್ರಮಾಣದ ನ್ಯೂನತೆ ಅಂತ. ಸೊ ಆ ಮಕ್ಕಳನ್ನು ಸಾಮಾನ್ಯ ತರಗತಿಯಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತ ಅಷ್ಟೇ ರೀಸನ್ ಇದು. ವಿಶೇಷ ತರಗತಿಯಲ್ಲಿ ಇಡುವುದಕ್ಕಿಂತ ಹೆಚ್ಚಿನದಾಗಿ ಕಲಿಯುತ್ತಾರೆ ಅಂತ. ನೋಡಿ ಇಲ್ಲೇ ಚೆನ್ನಾಗಿ ಕಲಿತಾರೆ ಅಂತ ಅವರು. ನೆಕ್ಸ್ಟು 168 ನೋಡೋಣ ಈಗ. ಸಂಶೋಧನೆ ತೋರಿಸಿರುವಂತೆ ವಿಶೇಷ ಶಿಕ್ಷಣ ಸೇವೆಗಳ ಅಗತ್ಯವುಳ್ಳ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಸೊ ಏನಕ್ಕೆ ಅಂದರೆ ಸಾಮಾನ್ಯ ಶಿಕ್ಷಣದ ಶಿಕ್ಷಕರಿಗಿಂತ ಹೆಚ್ಚು ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ತರಬೇತಿ ನೀಡುವುದರಿಂದ, ವಿಶೇಷ ಸೇವೆಗಳ ಅಗತ್ಯತೆ ಇರುವುದನ್ನು ಪತ್ತೆ ಹಚ್ಚುವುದರಿಂದ, ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಅನ್ವಯ ಕಲಿಕೆ ವಿಧಾನದಿಂದ ಬೋಧಿಸುವುದರಿಂದ, ಮುನ್ನೆಚ್ಚರಿಕೆ ಮತ್ತು ಆರಂಭದಲ್ಲಿಯೇ ಮಧ್ಯವರ್ತನ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಬಳಸುವುದರಿಂದ. 4 ಆಪ್ಷನ್ ಬರುತ್ತೆ 168. ಇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಪ್ರಶ್ನೆಯನ್ನು ಮತ್ತೊಂದು ಸಲ ಓದ್ಕೊಳ್ಳೋಣ ಈಗ. ಸಂಶೋಧನೆ ತೋರಿಸಿರುವಂತೆ ವಿಶೇಷ ಶಿಕ್ಷಣ ಸೇವೆಗಳ ಅಗತ್ಯವುಳ್ಳ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಸೊ ಹೇಗೆ ಅಂದರೆ ಮುನ್ನೆಚ್ಚರಿಕೆ ಮತ್ತು ಆರಂಭದಲ್ಲಿಯೇ ಮಧ್ಯವರ್ತನ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಯೂಸ್ ಮಾಡೋದು ಅಥವಾ ಬಳಸೋದ್ರಿಂದ ಅಂತ. ನೆಕ್ಸ್ಟು 169 ನೋಡಿ ಈಗ 169. ಈ ಕೆಳಗಿನ ಯಾವ ಹೇಳಿಕೆ ವಾಗ್ದೋಷಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿದೆ ಅಂತ. ಸೊ 4 ಆಪ್ಷನ್ ಇದೆ, ಅದು ವಾಗ್ದೋಷಕ್ಕೆ ಸರಿಯಾಗಿದೆ, ಯಾವುದು ಸಂಬಂಧಪಟ್ಟಾಗೆ ಸರಿಯಾಗಿದೆ ಅಂತ ನೋಡೋಣ ಈಗ. ಭಾಷಾ ಮತ್ತು ವಾಗ್ದೋಷಗಳೆರಡೂ ಒಂದೇ ಆಗಿವೆ. ಅಲ್ಪ ಪ್ರಮಾಣದ ವಾಗ್ದೋಷಗಳು ಕಾಲ ಕಳೆದಂತೆ ಕ್ರಮೇಣ ಸುಧಾರಿಸ್ತವೆ. ಸೆಕೆಂಡರಿ ಹಂತದ ಶಿಕ್ಷಣಕ್ಕೆ ಬರುವವರೆಗೂ ಚಿಕಿತ್ಸಾ ಕ್ರಮವನ್ನು ಮುಂದೂಡಬೇಕು. ವಾಗ್ದೋಷವುಳ್ಳ ಮಕ್ಕಳಿಗೆ ಶಿಕ್ಷಕರು ನೆರವಾಗಲು ಇತರ ಮಕ್ಕಳ ಸಹಾಯದೊಂದಿಗೆ ವಾಕ್ಯ ಪೂರ್ಣಗೊಳಿಸಲು ಅವಕಾಶ ನೀಡಬೇಕು ಅಂತ ಇದೆ. ಸೊ 169ನೇ ಪ್ರಶ್ನೆ ದಟ್ ಈಸ್ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಆನ್ಸರ್. ನೆಕ್ಸ್ಟು 170. ತರಗತಿ ಶಿಕ್ಷಕ ಮತ್ತು ವಿಶೇಷ ಶಿಕ್ಷಣದ ತರಬೇತುದಾರರ ನಡುವೆ ಸಂವಹನ ಆರಂಭವಾಗಬೇಕಾಗಿರೋದು ಅಂತ ಇದೆ. ತರಗತಿ ಶಿಕ್ಷಕ ಮತ್ತು ವಿಶೇಷ ಶಿಕ್ಷಣದ ತರಬೇತುದಾರರ ನಡುವೆ ಸಂವಹನ ಆರಂಭವಾಗಬೇಕಿರುವುದು ಮೊದಲ ದಿನದ ತರಗತಿಯ ನಂತರ ಯಾವಾಗ ಬೇಕಾದರೂ, ತರಗತಿಯ ಮಕ್ಕಳನ್ನು ನಿಗದಿಗೊಳಿಸುವ ಮೊದಲು, ಮಕ್ಕಳನ್ನು ತರಗತಿಗೆ ನಿಗದಿಗೊಳಿಸಿದ ಸಮಯದಲ್ಲಿ, ತರಗತಿಗೆ ಮಕ್ಕಳನ್ನು ನಿಗದಿಗೊಳಿಸಿದ ನಂತರ ಅಂತ ಇದೆ. ಸೊ 170ಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ತರಗತಿಗೆ ಮಕ್ಕಳನ್ನು
ನಿಗದಿಗೊಳಿಸುವ ಮೊದಲು ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 171ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 177. ಕಲಿಕಾ ದೌರ್ಬಲ್ಯವನ್ನು ಪತ್ತೆ ಹಚ್ಚಿದ ಹೆಚ್ಚಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವುದು ಅಂತ. ಕಲಿಕಾ ದೌರ್ಬಲ್ಯವನ್ನು ಪತ್ತೆ ಹಚ್ಚಿದಂಥ ಹೆಚ್ಚಿನ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಅಂಶ ಏನು ಅಂತ. ಸಂವೇಗಾತ್ಮಕ ತೊಂದರೆಗಳು, ಆಟಿಸಮ್ ಅಂದರೆ ಸ್ವಲೀನತೆ, ಶ್ರವಣ ದೋಷ, ವಾಕ್ ಮತ್ತು ಭಾಷಾ ನ್ಯೂನತೆಗಳು. 171ಕ್ಕೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ವಾಕ್ ಮತ್ತು ಭಾಷಾ ನ್ಯೂನತೆಗಳು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. 172. ಒಳಗೊಳ್ಳುವ ಶಿಕ್ಷಣದಲ್ಲಿ ಇರುವುದು ಅಂತ. ಒಳಗೊಳ್ಳುವ ಶಿಕ್ಷಣದಲ್ಲಿ ಇರುವವರು ಕಲಿಕಾ ದೌರ್ಬಲ್ಯವುಳ್ಳ ಮಕ್ಕಳು, ಶ್ರವಣ ದೋಷವುಳ್ಳ ಮಕ್ಕಳು, ದೃಷ್ಟಿ ದೋಷವುಳ್ಳ ಮಕ್ಕಳು, ಮೇಲಿನ ಎಲ್ಲ ರೀತಿಯ ಮಕ್ಕಳು ಅಂತ ಇದೆ. 172 ಮೇಲಿನ ಎಲ್ಲ ರೀತಿಯ ಮಕ್ಕಳು. ನೆಕ್ಸ್ಟ್ 173. ಒಳಗೊಳ್ಳುವ ಶಿಕ್ಷಣದಲ್ಲಿ ಯಾವ ರೀತಿಯ ಶಿಕ್ಷಕರು ಪ್ರಶಂಸೆ ಪಡೆಯುತ್ತಾರೆ. ಒಳಗೊಳ್ಳುವ ಶಿಕ್ಷಣದಲ್ಲಿ ಯಾವ ರೀತಿಯ ಶಿಕ್ಷಕರು ಪ್ರಶಂಸೆ ಪಡೆಯುತ್ತಾರೆ ಅಂದರೆ ವಿದ್ಯಾರ್ಥಿಗಳ ಮೇಲೆ ಬಿಗಿಯಾದ ಹಿಡಿತ ಹೊಂದಿರುವವರು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರಿತು ಸಹಾಯ ಮಾಡುವವರು, ಆಕರ್ಷಕ ವ್ಯಕ್ತಿತ್ವ ಉಳ್ಳವರು, ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದ ಇರದೇ ಇರುವವರು. ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದ ಇರದೇ ಇರುವಂಥ 173ನೇ ಪ್ರಶ್ನೆ ದಟ್ ಈಸ್ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರಿತು ಸಹಾಯವನ್ನು ಮಾಡುವವರು ಅಂತ. ನೆಕ್ಸ್ಟು ಕಪ್ಪು ಹೊಲಿಗೆಯ ಕಾರ್ಯಾಚರಣೆ. ಕಪ್ಪು ಹೊಲಿಗೆಯ ಕಾರ್ಯಾಚರಣೆ ಎಂಬ ಸಾಂಕೇತಿಕ ಹೆಸರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಕಪ್ಪು ಹೊಲಿಗೆಯ ಕಾರ್ಯಾಚರಣೆ ಅಂತಕ್ಕಂಥ ಒಂದು ಸಾಂಕೇತಿಕ ನೇಮ್ ಏನಿದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ. ಪ್ರಾಥಮಿಕ ಶಾಲೆಗಳಿಗೆ ಮೂಲ ಸೌಲಭ್ಯ ಒದಗಿಸುವುದು, ಕಪ್ಪು ಹೊಲಿಗೆ ಸೌಲಭ್ಯವನ್ನು ಒದಗಿಸುವುದು, ಕಪ್ಪು ಹೊಲಿಗೆಯನ್ನು ಸರಿಯಾಗಿ ಬಳಸಲು ಶಿಕ್ಷಕರಿಗೆ ತರಬೇತಿ ನೀಡುವುದು, ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಅಂತ. 174ನೇದಕ್ಕೆ ಪ್ರೈಮರಿ ಲೆವೆಲ್ಗೆ ಅದು ಪ್ರಾಥಮಿಕ ಶಾಲೆಗಳಿಗೆ ಮೂಲ ಸೌಲಭ್ಯವನ್ನು ಒದಗಿಸುವಂಥ ಇದೆಯಲ್ಲ, ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಅಸಾಮಾನ್ಯ ಮಕ್ಕಳು ಅಂದರೆ ವಿನಾಯಿತ ಅಂತಾರೆ ಅವರನ್ನು. ಅಸಾಮಾನ್ಯ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಕೊಡುತ್ತೆ ಅಂತ. ಅಸಾಮಾನ್ಯ ಮಕ್ಕಳು ಅಂತಕ್ಕಂಥ ಪದ ಯಾವ ಅರ್ಥವನ್ನು ಕೊಡುತ್ತೆ. ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳನ್ನು, ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು, ಕಲಿಕೆಯಲ್ಲಿ ನ್ಯೂನತೆ ಇರತಕ್ಕಂಥ ಮಕ್ಕಳನ್ನು, ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು ಅಂತ ಇದೆ ಅಸಾಮಾನ್ಯ ಮಕ್ಕಳು ಅಂದರೆ. 175ನೇದಕ್ಕೆ ನೋಡಿ, ಅಸಾಮಾನ್ಯ ಮಕ್ಕಳು ಅಂತಕ್ಕಂಥ ಪದ ಯಾವ ಅರ್ಥವನ್ನು ಕೊಡುತ್ತೆ ಅಂದರೆ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು ಅಂತ. ನೆಕ್ಸ್ಟು ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು ಅಂತ. ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು ಅಂದರೆ ಸಾಮಾನ್ಯ ಮಕ್ಕಳು, ವಿಶಿಷ್ಟ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು, ಮಾನಸಿಕ ನ್ಯೂನತೆಯುಳ್ಳವರು ಅಂತ ಇದೆ. 176ನೇದಕ್ಕೆ ದಟ್ ಈಸ್ ಅಸಾಮಾನ್ಯ ಮಕ್ಕಳು ಅಂತಿದೆಯಲ್ಲ, ವಿಶಿಷ್ಟ ಮಕ್ಕಳು ಅಂದರೂ ಒಂದೇ, ಅಸಾಮಾನ್ಯ ಮಕ್ಕಳು ಅಂದರೂ ಒಂದೇ. ಇವರು ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಗಿಂತ ಭಿನ್ನರಾಗಿರ್ತಾರೆ ಅಂತ. ವಿಶಿಷ್ಟ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ನೀಡುವುದೆಂದರೆ, ಸಮನ್ವಯ ಶಿಕ್ಷಣ, ಸಮ ಪ್ಲಸ್ ಅನ್ವಯ, ಸಮನ್ವಯ ಅಂದರೆ ಈಕ್ವಲ್ ಎಜುಕೇಷನು. ವಿಶಿಷ್ಟ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ಯಾಕೆ ಕೊಡ್ತಾರೆ ಅಂದರೆ ಸಾಮಾನ್ಯ ಶಾಲೆಗಳಲ್ಲಿ ಇವರಿಗೆ ವಿಶೇಷ ಗಮನ ನೀಡಲಿಕ್ಕೆ, ಸಾಮಾನ್ಯ ಶಿಕ್ಷಕರು ಹಾಗೂ ಆಡಳಿತಗಾರರನ್ನು ಬೆಂಬಲಿಸುವುದು, ಸೂಕ್ತವಾದ ವೈಯಕ್ತಿಕ ಕಾರ್ಯಕ್ರಮ ಒದಗಿಸುವುದು, ವಿಶೇಷ ಶಾಲೆಗಳಲ್ಲಿ ಸೂಕ್ತ ಶಿಕ್ಷಣವನ್ನು ನೀಡೋದಕ್ಕೆ ಅಂತ ಇದೆ. 177ನೇದಕ್ಕೆ ಆಪ್ಷನ್ ಎ ಇದೆಯಲ್ಲ, ಸಾಮಾನ್ಯ ಶಾಲೆಗಳಲ್ಲಿ ಇವರಿಗೆ ವಿಶೇಷ ಗಮನವನ್ನು ನೀಡೋದು ಅಂತ. ನೆಕ್ಸ್ಟ್ 178ನೇ ಪ್ರಶ್ನೆ ನೋಡೋಣ. ಈಗ ಹಿಯರ್ ವಿ ಗೋ. ದ ಕ್ವಶನ್ ನಂಬರ್ 178. ಸಮನ್ವಯ ಶಿಕ್ಷಣವನ್ನು ಈ ಕೆಳಗಿನ ಯಾವ ರೀತಿ ಸಾಧಿಸ್ಬೋದು ಅಂತ. ಸಮನ್ವಯ ಶಿಕ್ಷಣವನ್ನು ಈ ಕೆಳಗಿನ ಯಾವ ರೀತಿ ಸಾಧಿಸ್ಬೋದು. ಮಕ್ಕಳ ವೈಯಕ್ತಿಕ ಅಗತ್ಯತೆಗಳನ್ನು ಕಡೆಗಣಿಸುವ ಮೂಲಕ, ಸಾಮಾನ್ಯ ಶಾಲೆಗಳ ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ಮೂಲ ಕೌಶಲ್ಯವನ್ನು ಬೋಧಿಸುವ ಮೂಲಕ, ಸಾಮಾನ್ಯ ಶಾಲಾ ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ಜ್ಞಾನ ಒದಗಿಸುವುದು ಮತ್ತು ಮೇಲಿನ ಎಲ್ಲವೂ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ. ಸಮನ್ವಯ ಶಿಕ್ಷಣದಲ್ಲಿ ಈ ಕೆಳಗಿನ ಯಾವ ರೀತಿ ಹೆಚ್ಚು ಮಾಡಬೇಕು ಅಂದರೆ ಸಾಮಾನ್ಯ ಶಾಲೆಗಳ ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ಮೂಲ ಕೌಶಲ್ಯಗಳನ್ನು ಒದಗಿಸುವ ಮೂಲಕ ಅಂತಿದ್ರೆ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 179. 179 ಕ್ವಶನ್ನು, ವಿಶಿಷ್ಟ ಮಕ್ಕಳ ಸಮನ್ವಯತೆಯನ್ನು ಯಾವ ರೀತಿ ಸಾಧಿಸ್ಬೋದು ಅಂತ. ವಿಶಿಷ್ಟ ಮಕ್ಕಳ ಸಮನ್ವಯತೆಯನ್ನು ಯಾವ ಥರ ಇಲ್ಲಿ ಅಚೀವ್ ಮಾಡ್ಬೋದು. ವಿಶೇಷ ಪಠ್ಯಕ್ರಮ ಒದಗಿಸುವುದು, ಪರಿಣಾಮಕಾರಿ ತರಗತಿ ನಿರ್ವಹಣೆಯಿಂದ, ವೈಯಕ್ತಿಕ ಬೋಧನೆ, ಮೇಲಿನ ಎಲ್ಲ ಕ್ರಮಗಳಿಂದ ಅಂತಿದೆ. ಮೇಲಿನ ಎಲ್ಲ ಕ್ರಮಗಳಿಂದ ಅಂದರೆ ABC ಎಲ್ಲವನ್ನು ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂತ. ವಿಶೇಷ ಪಠ್ಯಕ್ರಮ ಒದಗಿಸುವುದು, ಪರಿಣಾಮಕಾರಿ ತರಗತಿ ನಿರ್ವಹಣೆಯಿಂದ, ವೈಯಕ್ತಿಕ ಬೋಧನೆ, ಇವೆಲ್ಲದರಿಂದ ವಿಶಿಷ್ಟ ಮಕ್ಕಳ ಸಮನ್ವಯತೆಯನ್ನು ನಾವು ಅಚೀವ್ ಮಾಡ್ಬೋದು ಅಂತ. ಮುಖ್ಯವಾಹಿನಿಗೆ ತರುವುದು ಅಂದರೆ ಏನು ಅಂತ. ಮುಖ್ಯವಾಹಿನಿಗೆ ಎಲ್ಲ ವಿಶಿಷ್ಟ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದು, ಸಂಪೂರ್ಣ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದು, ಲಘು ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದು, ಪ್ರತಿಭಾನ್ವಿತ ಮಕ್ಕಳನ್ನು ವಿಶೇಷ ಶಾಲೆಗಳಿಗೆ ತರುವುದು ಅಂತ ಅರ್ಥ ಆಗುತ್ತೆ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಲಘು ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿ ಅಂದರೆ ತರುವುದು ಅಂತ. ಮುಖ್ಯವಾಹಿನಿಗೆ ಅಂದರೆ ಸಮಸ್ಯೆ ಇರತಕ್ಕಂಥ ಮಕ್ಕಳನ್ನು ಮುಖ್ಯವಾಹಿನಿಗೆ ತರೋದು ಅಂತ ಅರ್ಥ ಅದು. ಇನ್ನು CRT ಅಂದರೆ ಏನು ಅಂತ ಕೇಳಿದರೆ ಇಲ್ಲಿ ಬಂದ್ಬಿಟ್ಟು ವಿಶೇಷ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಇದು CRT ಅಂತ.
ಸಾಮರ್ಥ್ಯ ಆಧಾರಿತ ಪರೀಕ್ಷೆ ಕ್ರಿಟೇರಿಯನ್ ರೆಫರೆನ್ಸ್ ಟೆಸ್ಟ್ ಅಂತಾರೆ. ಸಾಮರ್ಥ್ಯ ಆಧಾರಿತ ಟ್ಯಾನ್ಜೆಂಟ್ ಕ್ರಿಟೇರಿಯನ್ಸ್ ರೆಫರೆಂಡ್ ಟ್ಯಾನ್ಜೆಂಟ್. ವಿಮರ್ಶೆ ಸಂಬಂಧಿತ ಪರೀಕ್ಷೆ ಕ್ರಿಟಿಕ್ ರೆಫರಬಲ್ ಟೆಸ್ಟ್ ಅಂತಾರೆ. ವಿಷಯಾಧಾರಿತ ಪರೀಕ್ಷೆ ಕಂಟೆಂಟ್ ರಿಲೇಟೆಡ್ ಟೆಸ್ಟ್ ಅಂತ ಇದೆ. ಸೊ 181ಕ್ಕೆ ದೊಡ್ಡ ಆಪ್ಷನ್ ಎ ಇದೆಯಲ್ಲ, ಸಾಮರ್ಥ್ಯ ಆಧಾರಿತ ಪರೀಕ್ಷೆ CRT ಕ್ರಿಟೇರಿಯನ್ ರೆಫರೆನ್ಸ್ಡ್ ಟೆಸ್ಟ್ ಅಂತ. ಕ್ರಿಟೇರಿಯನ್ ರೆಫರೆನ್ಸ್ಡ್ ಟೆಸ್ಟ್ ಅಂತ ಹೇಳ್ತದೆ, ವಿಶೇಷ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಪದ. ಈಗ ನೋಡಿ ಇವೆಲ್ಲ ಕೇಳ್ಬೋದು. CRT ಅಂದರೆ ನೋಡಿ ಆಪ್ಷನ್ ಎ. ಇನ್ನೊಂದ್ಸಲ ಹೇಳ್ತೀನಿ, ಸಾಮರ್ಥ್ಯ ಆಧಾರಿತ ಪರೀಕ್ಷೆ ಕ್ರಿಟೇರಿಯನ್ ರೆಫರೆನ್ಸ್ಡ್ ಟೆಸ್ಟ್ ಅಂತ. 182ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 182. ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಪಾಲಿಸಲಾಗುತ್ತಿರುವ ವಿಧಾನಗಳಲ್ಲಿ ಹೊಸ ಅನ್ವೇಷಣೆ ಎಂದು ಪರಿಗಣಿಸಿರುವ ವಿಧಾನ ಅಂತ. ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಪಾಲಿಸಲಾಗುತ್ತಿರುವ ವಿಧಾನಗಳಲ್ಲಿ ಹೊಸ ಅನ್ವೇಷಣೆ ಎಂದು ಪರಿಗಣಿಸಿರುವ ವಿಧಾನ ಯಾವುದು ಅಂತ. ನಿರ್ಬಂಧಿತ ಪರಿಸರದಲ್ಲಿ ಕಲಿಯುವುದು, ಮುಖ್ಯವಾಹಿನಿಗೆ ತರುವುದು, ಬಹು ಇಂದ್ರಿಯ ಮಾಧ್ಯಮ ಮತ್ತು ಪ್ರಭುತ್ವ ಕಲಿಕೆಯ ಮಾದರಿ ಅಂತ ಇದೆ. ನಿರ್ಬಂಧಿತ ಪರಿಸರದಲ್ಲಿ ಕಲಿಯುವುದು, ಮುಖ್ಯವಾಹಿನಿಗೆ ತರುವುದು, ಬಹು ಇಂದ್ರಿಯ ಮಾಧ್ಯಮ ಮತ್ತು ಪ್ರಭುತ್ವ ಕಲಿಕೆಯ ಮಾದರಿ ಅಂತ ಇದೆ. 182 ದಟ್ ಈಸ್ ಆಪ್ಷನ್ ಡಿ, ಪ್ರಭುತ್ವ ಕಲಿಕೆಯ 182 ಅಲ್ವಾ? ಎಸ್, ಪ್ರಭುತ್ವ ಕಲಿಕೆಯ ಮಾದರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 183ನೇ ಪ್ರಶ್ನೆ ನೋಡೋಣ ಈಗ. ಬುದ್ಧಿಶಕ್ತಿ ಸೂಚ್ಯಾಂಕ 140ಕ್ಕಿಂತ ಹೆಚ್ಚಿಗೆ ಹೊಂದಿರತಕ್ಕಂಥ ಮಕ್ಕಳನ್ನು ಏನಂತ ಕರಿತೀವಿ ಅಂತ. 140ಕ್ಕಿಂತ ಹೆಚ್ಚಿಗೆ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಹೊಂದಿರತಕ್ಕಂಥ ಮಕ್ಕಳನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಮಂದಗತಿಯ ಕಲಿಕೆಯವರು, ಭಾವನಾತ್ಮಕವಾಗಿ ವಿಚಲಿತರಾದ ಮಕ್ಕಳು, ಕಲಿಕಾ ದೌರ್ಬಲ್ಯವುಳ್ಳವರು, ಪ್ರತಿಭಾವಂತ ಮಕ್ಕಳು ಅಂತ ಇದೆ. 185ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಟ್ ಈಸ್ ವೇಗವರ್ಧನೆ ಅಂತ. 184, 85 ಪ್ರತಿಭಾನ್ವಿತ ಮಕ್ಕಳು. ಎಸ್, ಆಪ್ಷನ್ ಡಿ ಇದೆಯಲ್ಲ. ಬುದ್ಧಿಶಕ್ತಿ ಸೂಚ್ಯಾಂಕ 140ಕ್ಕಿಂತ ಜಾಸ್ತಿ ಇದ್ದರೆ ಅವರನ್ನು ನಾವೇನಂತ ಕರಿತೀವಿ ಅಂದರೆ ಪ್ರತಿಭಾನ್ವಿತ ಮಕ್ಕಳು ಸರಿದಂಥ ಉತ್ತರ ಆಗುತ್ತೆ. ಇನ್ನು 183 ಅದು, ನಾನು ಈಗ ಹೇಳ್ತಿರೋದು 184. 183ಕ್ಕೆ ಪ್ರತಿಭಾನ್ವಿತ ಮಕ್ಕಳು ಸರಿ ಇದೆ ಅಂದರೆ 140ಗಿಂತ ಜಾಸ್ತಿ ಇದ್ದರೆ IQ ಅವರನ್ನು ಇಂಟೆಲಿಜೆಂಟ್ ಚಿಲ್ಡ್ರನ್ ಅಂತ ಕರೆಯೋದುಂಟು. ಇನ್ನು 184 ಪ್ರತಿಭಾನ್ವಿತ ಮಕ್ಕಳಿಗೆ ಸೂಚಿಸುವ ಪರಿಹಾರ ಕ್ರಮಗಳು, ಏನು ಒಂದು ಪರಿಹಾರ ಕ್ರಮವನ್ನು ಸೂಚಿಸ್ತೀವಿ ಅಂತ. ವೇಗವರ್ಧನ, ಪ್ರತ್ಯೇಕೀಕರಣ, ಸಂಪದೀಕರಣ, ಮೇಲಿನ ಎಲ್ಲವೂ ಅಂತ ಇದೆ. 184ಕ್ಕೆ ದಟ್ ಈಸ್ ಮೇಲಿನ ಎಲ್ಲವೂ ಇದಕ್ಕೆ ಸರಿದಂತೆ ಉತ್ತರ ಆಗುತ್ತೆ. 185 ಪ್ರತಿಭಾನ್ವಿತ ಮಕ್ಕಳಿಗಿರುವ ಈ ಕೆಳಗಿನ ಯಾವ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಅಂತ. ಪ್ರತಿಭಾನ್ವಿತ ಮಕ್ಕಳಿಗಿರುವ ಈ ಕೆಳಗಿನ ಯಾವ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇದೆ. 185 ದಟ್ ಈಸ್ ವೇಗವರ್ಧನೆ ಅಂತ. ಸಾಮರ್ಥ್ಯ ಆಧಾರಿತ ಗುಂಪು, ಸಮೃದ್ಧೀಕರಣ ಕಾರ್ಯಕ್ರಮಗಳು, ವಿಶೇಷ ಶಾಲೆಗಳು ಮತ್ತು ವೇಗವರ್ಧನೆ ಅಂತಿದೆಯಲ್ಲ, ಆಪ್ಷನ್ ಡಿ. ವೇಗವರ್ಧನೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 186 ನೋಡೋಣ ಈಗ. ವೇಗವರ್ಧನ ಅಂದರೆ ಮುಂಬಡ್ತಿ ಅಂತ. ವೇಗವರ್ಧನೆ ಕಾರ್ಯಕ್ರಮ ಈ ಕೆಳಗಿನ ಎಂತಹ ಮಕ್ಕಳಿಗೆ ಸೂಕ್ತವಾಗಿದೆ ಅಂತ. IQ 112ಕ್ಕಿಂತ ಹೆಚ್ಚಾಗಿರುವ ಮಕ್ಕಳು, IQ 140ಕ್ಕಿಂತ ಹೆಚ್ಚಿರುವ ಮಕ್ಕಳು, ಪ್ರಸ್ತುತ ತರಗತಿಗೆ ಹೊಂದಿಕೊಳ್ಳುವ ಸಮಸ್ಯೆ ಇರುವ ಎಲ್ಲ ಪ್ರತಿಭಾನ್ವಿತ ಮಕ್ಕಳು, ತಮ್ಮ ವಯಸ್ಕರಿಗೆ ಹೋಲಿಸಿದಾಗ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ವಿಕಾಸ ತೋರಿಸುವ ಕೆಲವು ಪ್ರತಿಭಾನ್ವಿತ ಮಕ್ಕಳಿಗೆ ಅಂತ ಇದೆ. 186 ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ. ವೇಗವರ್ಧನ ಅಂದರೆ ಮುಂಬಡ್ತಿ ಅಂತ. ಮುಂಬಡ್ತಿ ಕಾರ್ಯಕ್ರಮ ಈ ಕೆಳಗಿನ ಎಂತಹ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದರೆ ತಮ್ಮ ವಯಸ್ಕರಿಗೆ ಕಂಪೇರ್ ಮಾಡಿದಾಗ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ವಿಕಾಸ ತೋರಿಸ್ತಕ್ಕಂಥ ಕೆಲವು ಪ್ರತಿಭಾವಂತ ಮಕ್ಕಳಿಗೆ ಈ ಮುಂಬಡ್ತಿ ಕಾರ್ಯಕ್ರಮ ಅಂತಕ್ಕಂಥದ್ದು ಇಲ್ಲಿ ಸೂಕ್ತವಾಗುತ್ತೆ. ವಿ ವಿಲ್ ಗೋ ಫಾರ್ವರ್ಡ್. ಲೆಟ್ಸ್ ಮೂವ್ ಆನ್ ದ ಕ್ವೆಶ್ಚನ್ ನಂಬರ್ 187. 187ನೇದು ಯೋಜನಾ ವಿಧಾನವನ್ನು ಪರಿಚಯ ಮಾಡಿದಂಥ ಕೀರ್ತಿ ಸಲ್ಲುವುದು. ಯೋಜನಾ ವಿಧಾನವನ್ನು ಪರಿಚಯಿಸಿದ ಕೀರ್ತಿ ಸಲ್ಲುವುದು. ಡಾಲ್ಟನ್, ವಿನೆಕ್ಟ್, ಕಿಲ್ಪ್ಯಾಟ್ರಿಕ್ ಮತ್ತು ಹಸ್ಟ್ ಅಂತ ಇದೆ. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಕಿಲ್ಪ್ಯಾಟ್ರಿಕ್ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮಂದಗತಿಯ ಕಲಿಕೆಯ ಮಕ್ಕಳು ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಮಕ್ಕಳು, ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು, ಉಪೇಕ್ಷೆಯ ಮಕ್ಕಳು, ದೈಹಿಕ ಅಂಗವಿಕಲರು ಅಂತ ಇದೆ. ಮಂದಗತಿಯಲ್ಲಿ ಕಲಿತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಅವರು ಹಿಂದೆ ಇರ್ತಾರೆ. ನೆಕ್ಸ್ಟು 189 ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆಯಾಗಿದೆ. ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಇದಾಗಿದೆ ಅಂತಿದೆ. ಏನು ತೊಂದರೆ ಆಗಿರುತ್ತೆ ಅವರಿಗೆ? ಕೀಳರಿಮೆ, ವೈಯಕ್ತಿಕ ತೊಂದರೆ, ಅಂತರ್ವ್ಯಕ್ತಿ ಸಂಬಂಧಗಳ ಕೊರತೆ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ. 189ಕ್ಕೆ 100% ನಿಧಾನಗತಿಯಲ್ಲಿ ಕಲಿತಕ್ಕಂಥ ಮಕ್ಕಳ ಮಾನಸಿಕ ತೊಂದರೆಗಳು ಹೇಗಿರುತ್ತೆ ಅಂದರೆ ಕೀಳರಿಮೆನೂ ಇರುತ್ತೆ, ವೈಯಕ್ತಿಕ ತೊಂದರೆಯೂ ಆಗುತ್ತೆ, ಅಂತರ್ವ್ಯಕ್ತಿಗಳ ಸಂಬಂಧದ ಕೊರತೆಯೂ ಇದ್ದೇ ಇರುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. 190ನೇದು ಹಿಂದುಳಿಯುವಿಕೆಯ ತೀವ್ರತೆಯನ್ನು ಯಾವುದರಿಂದ ಅರಿಯಬಹುದು ಅಂತ. ಹಿಂದುಳಿಯುವಿಕೆ ತೀವ್ರತೆಯನ್ನು ಯಾವುದರಿಂದ ಅರಿಯಬಹುದು? ಶೈಕ್ಷಣಿಕ ಸಾಧನೆ, IQ, ಸಂಖ್ಯಾಶಾಸ್ತ್ರದಿಂದ,
ವೀಕ್ಷಣೆಯಿಂದ ಅಂತ 190 ಬಿ IQ. ಸೊ ನೆಕ್ಸ್ಟು 191 ನೋಡೋಣ. ಈಗ ನಿಧಾನವಾಗಿ ಕಲಿಯುವವರ ಕುರಿತಾದ ಈ ಹೇಳಿಕೆ ತಪ್ಪಾಗಿದೆ. ನಿಧಾನವಾಗಿ ಕಲಿಯುವವರು ಅಂದರೆ ಒಂದು 4 ಹೇಳಿಕೆ ಕೊಟ್ಟಿದೆ, ಅದರಲ್ಲಿ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಹೇಳಬೇಕು. ಇವರಿಗೆ ಕಲಿಕೆ ಬೇಕೆನ್ನುವ ಸ್ಫೂರ್ತಿಯ ಕೊರತೆ ಇದೆ. ಇವರಿಗೆ ನಿಯತವಾದ ತರಗತಿಗಳಲ್ಲಿ ಹೊಂದಿಕೊಳ್ಳುವ ತೊಂದರೆ ಇಲ್ಲ. ಇವರು ಹೊಸಬರನ್ನು ಎದುರಿಸುವಾಗ ನಾಚಿಕೊಳ್ಳುತ್ತಾರೆ. ಇವರಿಗೆ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸುವಾಗ ಆತ್ಮವಿಶ್ವಾಸ ಇರುವುದಿಲ್ಲ. ಸೊ 190 ದಟ್ ಈಸ್ ಬಿ ಇದೆಯಲ್ಲ ಇಲ್ಲಿ, ಇವರಿಗೆ ನಿಯತವಾದ ತರಗತಿಯಲ್ಲಿ ಹೊಂದಿಕೊಳ್ಳುವ ತೊಂದರೆ ಇಲ್ಲ ಅಂತ. ಸೊ ಇದು ಈ ಹೇಳಿಕೆ ತಪ್ಪಾಗಿದೆ, ಇನ್ನುಳಿದೆಲ್ಲವೂ ಕೂಡ ಸರಿಯಾಗಿದೆ ಅಂತ. ಸೊ 192 ನಿಧಾನವಾಗಿ ಕಲಿಯುವವರ ಗುಣಲಕ್ಷಣಗಳು ಯಾವುದು ಅಂತ. ನಿಧಾನವಾಗಿ ಕಲಿಯುವವರ ಗುಣಲಕ್ಷಣಗಳು ಯಾವ ರೀತಿ ಅವರಿಗೆ ಫೀಚರ್ಸ್ ಇರುತ್ತೆ ಅಂತ. ಸ್ಲೋವಾಗಿ ಕಲಿಯುವವರು ಅಂದರೆ ಸ್ಲೋ ಲರ್ನರ್ಸ್ ಅಂತ ಇಂಗ್ಲೀಷಲ್ಲಿ. ಕಲಿಕೆಯ ಬಗ್ಗೆ ಋಣಾತ್ಮಕ ಭಾವನೆ, ದೋಷಪೂರ್ಣ ಮಾತು, ಅಸಂಬಚವಾದ ಅಭ್ಯಾಸ ಮತ್ತು ಕೌಶಲ್ಯ, ಮೇಲಿನ ಎಲ್ಲವೂ ಅಂತ ಇದೆ 192. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಶೈಕ್ಷಣಿಕ ಸೂಚ್ಯಾಂಕ ಕಡಿಮೆ ಇರುವ ಮಕ್ಕಳನ್ನು ಏನಂತ ಕರೀತಾರೆ? ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಶೈಕ್ಷಣಿಕ ಸೂಚ್ಯಾಂಕ ಕಡಿಮೆ ಇರುವ ಮಕ್ಕಳನ್ನು ಡ್ಯಾಶ್ ಎಂದು ಕರೆಯುವರು. ಪ್ರತಿಭಾವಂತರು, ದಡ್ಡರು, ಮಂದಗತಿಯಲ್ಲಿ ಕಲಿಯುವವರು, ಸರಾಸರಿ ಬುದ್ಧಿಶಕ್ತಿ ಉಳ್ಳವರು. ಪ್ರತಿಭಾವಂತರು, ದಡ್ಡರು, ಮಂದಗತಿಯಲ್ಲಿ ಕಲಿಯುವವರು, ಸರಾಸರಿ ಬುದ್ಧಿಶಕ್ತಿ ಉಳ್ಳವರು ಅಂತ ಇದೆ. ಸೊ 193 ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 194ನೇ ಪ್ರಶ್ನೆಯಲ್ಲಿ ಮಂದಗಾಮಿ ಕಲಿಕಾರ್ಥಿಯು ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು, ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು, ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದಲ್ಲಿರುವ ಮಗು, ಬುದ್ಧಿಶಕ್ತಿಯಲ್ಲಿ ತೀರಾ ಹೊಂದಿಳಿದ ಮಗು ಅಂತ ಇದೆ 194ನೇದು. ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು, ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಬಿ. ನೆಕ್ಸ್ಟು 195 ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯ ಕಲಿಕೆ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯದ ಲಕ್ಷಣವಾಗಿರುವುದಿಲ್ಲ? ಈ ಕೆಳಗಿನವುಗಳಲ್ಲಿ ಸೊ ಯಾವುದು ಮಂದಗತಿಯ ಕಲಿಕೆ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯದ ಲಕ್ಷಣವಾಗಿರುವುದಿಲ್ಲ? ಅವನು ಪಡೆದ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಸಾಮಾನ್ಯೀಕರಿಸಲಾರನು. ಅವನು ಪಡೆದ ಅನುಭವಗಳನ್ನು ಮುಂದಿನ ಸನ್ನಿವೇಶಗಳಿಗೆ ವರ್ಗಾಯಿಸಲಾರೇನು. ಸ್ಪಷ್ಟ ಕರಿಪಲಿಕನೆಗಳನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯ ಕಂಡುಬರುವುದಿಲ್ಲ. ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ 195 ಆಪ್ಷನ್ ಡಿ ಇದೆಯಲ್ಲ, ಮೇಲಿನ ಯಾವುದೂ ಇಲ್ಲ, ಅದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಆ್ಯಂಡ್ ಲೆಟ್ಸ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 126. 196 ಮಂದಗತಿಯ ಕಲಿಕೆಯವರ IQ ಎಷ್ಟಿರುತ್ತೆ ಅಂತ. ಮಂದಗತಿಯ ಕಲಿಕೆಯವರ ಬುದ್ಧಿಶಕ್ತಿ ಸೂಚ್ಯಾಂಕ ಅದರ ವ್ಯಾಪ್ತಿ ಎಷ್ಟಿರುತ್ತೆ ಅಂತ. ಸೊ 100ರಿಂದ 120, 90ರಿಂದ 110, 70ರಿಂದ 90, 50ಕ್ಕಿಂತ ಹೆಚ್ಚು ಅಂತ ಇದೆ. ಸೊ 70 to 90s ಇರುತ್ತೆ ಇವರಿಗೆ. ಐ ಥಿಂಕ್ ಮಂದಗತಿಯ ಕಲಿಕೆಯ ಸೂಚ್ಯಾಂಕ ಎಷ್ಟು ಅಂದರೆ ಅವ್ರದ್ದು 70ರಿಂದ 90 ಇರುತ್ತೆ. ನೆಕ್ಸ್ಟು ಈ ಕೆಳಗಿನ ಯಾವ ಕ್ರಮ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚು ಮಾಡಲಿಕ್ಕೆ ಸೂಕ್ತವಾಗಿದೆ ಅಂತ. ಈ ಕೆಳಗಿನ ಯಾವ ಕ್ರಮ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚು ಮಾಡಲಿಕ್ಕೆ ಸೂಕ್ತವಾಗಿದೆ? ವಿಶೇಷ ಶಿಕ್ಷಣ, ಪರಿಹಾರ ಬೋಧನೆ, ವಿಶೇಷ ತರಗತಿ, ವಿಶೇಷ ಬೋಧಕ ಅಂತಿದೆ. ಸೊ ಇದಕ್ಕೆ 197ನೇದಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಪರಿಹಾರ ಬೋಧನೆ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಕ್ವಶನ್ ನಂಬರ್ 198 ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕ ಹಿಂದುಳಿದ ಮಕ್ಕಳು ಈ ಕೆಳಗಿನ ಯಾವುದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ಅಂತ. ಅಂದರೆ ಯಾವುದರಲ್ಲಿ ಡಿಫ್ರೆನ್ಸ್ ಇರಲ್ಲ ಅಂತ. ಸಾಮಾನ್ಯ ಮಕ್ಕಳು ಮತ್ತು ಮಾನಸಿಕವಾಗಿ ಹಿಂದುಳಿದ ಮಕ್ಕಳು. ಪದ ಸಂಪತ್ತು, ಸಮನ್ವಯತೆ, ದೇಹದಾಢ್ಯತೆ ಮತ್ತು ಮಮತೆ ಅಂತ ಇದೆ. ಸೊ 198 ದಟ್ ಈಸ್ ಮಮತೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಆ್ಯಂಡ್ ನಾವು ವಿ ಆರ್ ಇನ್ ದ ಕ್ವಶನ್ ನಂಬರ್ 199. ಪರಿಹಾರ ಬೋಧನೆ ಈ ಕೆಳಗಿನ ಯಾವ ಮಕ್ಕಳಿಗೆ ಹೆಚ್ಚು ಅವಶ್ಯಕವಾಗಿದೆ? ಪರಿಹಾರ ಬೋಧನೆ ನೋಡಿ ಇಂಗ್ಲೀಷಲ್ಲಿ ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೀವಿ. ಸೊ ಯಾವ ಮಕ್ಕಳಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ ಅಥವಾ ಸೂಕ್ತವಾಗಿದೆ ಅಂತ. ಸೊ ಯಾರಿಗೆ ಮಾಡಬೇಕು ಅಂತ ರೆಮಿಡಿಯಲ್ ಟೀಚಿಂಗನ್ನು? ಪ್ರತಿಭಾವಂತರಿಗೆ ಮಾಡ್ತೀವ? ಖಂಡಿತ ಇಲ್ಲ. ಮೇಧಾವಿಗಳಿಗೆ ಮಾಡ್ತೀವ? ಖಂಡಿತ ಇಲ್ಲ. ಇನ್ನು ಸಾಧಾರಣ ಮಕ್ಕಳಿಗೆ, ಮಂದಗತಿಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಅಂತ ಇದೆ. ಸೊ 100% 199ಗೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಮಂದಗತಿಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ನಾವು ರೆಮಿಡಿಯಲ್ ಟೀಚಿಂಗ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ಸೊ ಕ್ವಶನ್ ನಂಬರ್ 200 ಅಪೂರ್ಣ ಸಾಧಕರು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಈ ಕೆಳಕಂಡ ಯಾವ ರೀತಿಯವರೆಂದು ಗುರುತಿಸಲಾಗುತ್ತೆ ಅಂತ. ಒಂದು ಅಪೂರ್ಣ ಸಾಧಕರು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಅಂತ. ಇನ್ನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಇವ್ರ ಜೊತೆಗೆ ಈ ಕೆಳಕಂಡ ಯಾವ ರೀತಿಯವರಿಂದ ನಾವು ದಟ್ ಈಸ್ ಗುರುತಿಸ್ತೀವಿ ಅಂತ, ಐಡೆಂಟಿಫೈ ಮಾಡ್ತೀವಿ ಅಂತ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯವುಳ್ಳ ಮಕ್ಕಳು, ಕಲಿಕಾ ದೌರ್ಬಲ್ಯವುಳ್ಳ ಮಕ್ಕಳು, ಮಂದಗತಿಯ ಕಲಿಕೆಯವರು, ಮೇಲ್ಮಟ್ಟದ ಸರಾಸರಿಯ ಮಕ್ಕಳು ಅಂತಕ್ಕಂಥ ಒಂದಷ್ಟು ಆಪ್ಷನ್ ಇದೆ ಇಲ್ಲಿ. ಸೊ 200ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ರೈಟ್ ಆನ್ಸರ್, ಮಂದಗತಿಯ ಕಲಿಕೆಯವರು ಇದಕ್ಕೆ ಉತ್ತರ ಆಗುತ್ತೆ. ಇನ್ನು 201 ಮಾನಸಿಕ ನ್ಯೂನತೆ ಉಳ್ಳವರಲ್ಲಿ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಅಂತ. ಮಾನಸಿಕ ನ್ಯೂನತೆ ಉಳ್ಳವರಿಗೆ ಎಷ್ಟಿರುತ್ತೆ ಅಂತ ಇಲ್ಲಿ, ಎಲ್ಲಿಂದ ಎಲ್ಲಿವರೆಗೆ ಅಂತ. ಸೊ 0ಯಿಂದ 25, 0 to 30, 25 to 50, 0 to 70. ಸೊ 201 ದಟ್ ಈಸ್ 0 to 70 ಇದೆಯಲ್ಲ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 202 ಮಾನಸಿಕ ನ್ಯೂನತೆಗೆ ಕಾರಣವಾಗುವ ಅಂಶ ಅಂತ. ಮಾನಸಿಕ ನ್ಯೂನತೆಗೆ ಕಾರಣವಾಗುವ ಅಂಶ ಹುಟ್ಟಿನ ಸಮಯದಲ್ಲಿ ಭೌತಿಕ ತೊಂದರೆಗಳು, ಮೆದುಳಿನ ನಂಜು, ಅಪಘಾತದಿಂದ ತಲೆಗೆ ಉಂಟಾಗ್ತಕ್ಕಂಥ ಗಾಯ,
ಈ ಮೇಲಿನ ಎಲ್ಲವೂ ಅಂತಿದೆ 202. ಸೊ ಯಾವುದ್ರ ಮುಖಾಂತರ ಬೇಕಾದರೂ ಅದಾಗ್ಬೋದು ಅಂತ. ಮಾನಸಿಕ ನ್ಯೂನತೆ ಅಂತಕ್ಕಂಥದ್ದು ಅದು ಆಕ್ಸಿಡೆಂಟ್ ಮುಖಾಂತರ ಆಗ್ಬೋದು, ಅಥವಾ ಬರ್ತ್ ಟೈಮಲ್ಲಿ ಆಗ್ತಕ್ಕಂಥ ಕೆಲವೊಂದು ಭೌತಿಕ ಸಮಸ್ಯೆಗಳಿಂದ ಆಗ್ಬೋದು, ಅಥವಾ ಬ್ರೈನಲ್ಲಿ ಏನಾದರೂ ವಿಷ ಇದ್ದರೆ ಅಥವಾ ಬ್ರೈನ್ ಡಿಸೀಸ್ ಇದ್ದರೆ ಅದರಿಂದ ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ಎಲ್ಲವೂ ಡಿ ಇದೆಯಲ್ಲ ಮೇಲಿನ ಎಲ್ಲವೂ ಅಂತ ಅದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 203 203 ನೋಡೋಣ. ಸೊ ಆಲ್ಮೋಸ್ಟು ಈ ವಿಡಿಯೋದ ಎಂಡ್ ಸೆಷನ್ಗೆ ನಾವು ಹತ್ರ ಇದ್ದೀವಿ. ಈಗ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಅಂತ. ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಎಷ್ಟಿರುತ್ತೆ ಅಂದರೆ 0 to 20, 20 to 50, 50 to 70, 70, 90 ಅಂತ ಇದೆ. ಸೊ 203ನೇದಕ್ಕೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ 50ರಿಂದ 70 ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. IQ 55 ಇರುವಂತಹ ವ್ಯಕ್ತಿಯನ್ನು ಏನಂತ ಹೇಳ್ತೀವಿ ಅಂತ. ಸೊ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ 55 ಇದ್ದರೆ IQ ಇಂಟೆಲಿಜೆಂಟ್ ಕ್ವಶೆಂಟು ಅವನ್ನ ಏನಂತ ಕರಿತೀವಿ ಅಂತ. ಸೊ ಇಂಬೆಸೈಲ್ ಅಂದರೆ ಮೂಢ ಅಂತ, ಮೊರಾನ್ ಅಂದರೆ ಮಂಕ ಅಂತ, ಇಡಿಯಟ್ ಅಂದರೆ ಮೂರ್ಖ ಅಂತ, ಬುದ್ಧಿಮಾಂದ್ಯತೆಯ ಸೀಮಾ ರೇಖೆಯಲ್ಲಿರುವವನು ಅಂತ. ಸೊ 204 ದಟ್ ಈಸ್ ಮಂಕ ಅಂತ. ಬುದ್ಧಿಶಕ್ತಿ 55 ಇದ್ದರೆ ವಿ ಕಾಲ್ಡ್ ಆ್ಯಸ್ ಮೊರಾನ್ ಅಂತಕ್ಕಂಥ ನೇಮ್ ಬರುತ್ತೆ. ಸೊ 205 ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು ಈ ರೀತಿಯಲ್ಲಿಯೂ ಕರೆಯುವರು ಅಂತ. ಮಧ್ಯಮ ಪ್ರಮಾಣದ ನ್ಯೂನತೆಯುಳ್ಳವರು, ತೀವ್ರ ಪ್ರಮಾಣದ ನ್ಯೂನತೆಯುಳ್ಳವರು, ಅಲ್ಪ ಪ್ರಮಾಣದ ನ್ಯೂನತೆಯುಳ್ಳವರು, ಅಗಾಧವಾದ ಪ್ರಮಾಣದ ನ್ಯೂನತೆಯುಳ್ಳವರು ಅಂತ ಇದೆ 205. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋ ಸೆಷನ್ನು 13ನೇ ವಿಡಿಯೋ ಶ್ರೇಣಿ ಇದು ಶೈಕ್ಷಣಿಕ ಮನೋವಿಜ್ಞಾನದ MCQ ಪ್ರಶ್ನೋತ್ತರಗಳಲ್ಲಿ. ಆ್ಯಂಡ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಸೆಷನ್ 13 206ನೇ ಪ್ರಶ್ನೆ. ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಪ್ರಮುಖ ಸಮಸ್ಯೆ ಯಾವುದು ಅಂತ. ಶೀಘ್ರಗತಿಯ ಮರೆವು, ಶೀಘ್ರಗತಿಯ ನೆನಪು, ಶೀಘ್ರಗತಿಯ ದೈಹಿಕ ಕಾರ್ಯಕ್ಷಮತೆ, ಶೀಘ್ರಗತಿಯ ಮಾನಸಿಕ ಕಾರ್ಯಕ್ಷಮತೆ ಅಂತ ಇದೆ 206ನೇದಕ್ಕೆ ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ. ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಪ್ರಮುಖ ಸಮಸ್ಯೆ ಅಂದರೆ ಅದು ಶೀಘ್ರಗತಿಯ ಮರೆವು ಆಗುತ್ತೆ. ಸೊ ಆಲ್ಮೋಸ್ಟ್ ಈ ವಿಡಿಯೋ ಶ್ರೇಣಿಯಲ್ಲಿ ಸುಮಾರು ಎಗೇನ್ ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ಉಳಿದಂಥ ಒಂದು ಪಾರ್ಟಲ್ಲಿ 50ಕ್ಕೂ ಹೆಚ್ಚು MCQಗಳಿಗೆ ಎಲ್ಲ ಪ್ರಶ್ನೋತ್ತರಗಳು ನಮಗೆ ಪರಿಚಯ ಆಗಿದೆ. ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ ಇದನ್ನು, ಕೆಲವೊಂದು ಬರಲೇಬೋದು ಅಂತ. ಅಂದರೆ ಸೈಕಾಲಜಿಯಲ್ಲಿ ಇವುಗಳನ್ನು ಹೊರತುಪಡಿಸು ಎಲ್ಲೂ ಹೇಗೇನು ಕೇಳಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ದಯಮಾಡಿ ಎಲ್ಲರಿಗೂ ವಿಡಿಯೋ ಸೆಷನ್ನ ಮರೆಯದೇ ಶೇರ್ ಮಾಡಿ. ಹಳೆಯ ಎಲ್ಲ ವಿಡಿಯೋ ಸೆಷನ್ ನೋಡಬೇಕು ಅಂದರೆ MCQದು ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ನೀವು TTಗೆ ಸಂಬಂಧಪಟ್ಟಂಥ ವಿಡಿಯೋನ ವಾಚ್ ಮಾಡ್ಬೋದು. ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನಾನು, ಅದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಫಾಲೋ ಮಾಡಿದ್ರೆ ಆ್ಯಂಡ್ ಯು ವಿಲ್ ಗೆಟ್ ಆಲ್ ದ ಪ್ರೀವಿಯಸ್ ವಿಡಿಯೋ ಸೆಷನ್ಸ್ ಆಫ್ TT ಎಕ್ಸಾಮಿನೇಷನ್, TT ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆಯಿತಾ? ಎಲ್ರಿಗೂ ನಮಸ್ತೆ, ಧನ್ಯವಾದ.